ಸಂಚಿಕೆಯಲ್ಲಿ ಕುಂಕುಮ ಹಚ್ಚಿ ಬಂದೆ ಅಂತ ವೈಷ್ಣವ್ ಹೋಗಿ ಕುಂಕುಮವನ್ನು ಹಚ್ಚಿ ಬರ್ತಾರೆ. ಜೀವ ಕೊಟ್ಟಾದರೂ ನನ್ನ ಉಳಿಸ್ಕೊಳ್ತೇನೆ ಅಂತ ಹೇಳ್ತಾನೆ. ದೊಡ್ಡಮ್ಮನಿಗೆ ಕುಸುಮ ಅವರಿಗೆ ನಾನು ಮಹಾಲಕ್ಷ್ಮಿನ ನನ್ನ ಜೀವ ಕೊಟ್ಟಾದರೂ ಉಳಿಸ್ಕೊಳ್ತೀನಿ ಅಂತ ಹೇಳ್ತಾನೆ. ಕಡೆಗೆ ಕುಸುಮ ಯಾಕೆ ಏನು ಅಂತ ಕೇಳಿದಾಗ ಯಾಕೆಂದರೆ ಬಿಕಾಸ್ ಐ ಲವ್ ಹರ್ ಅಂತ ಹೇಳ್ತಾನೆ. ಕಟ್ ಮಾಡಿದ ನಂತರ ಕೀರ್ತಿ ಅವ್ರನ್ನ ತೋರಿಸ್ತಾರೆ. ಹೌದು, ಲಕ್ಷ್ಮಿಗೂ ನ್ಯಾಯ ಸಿಗಬೇಕು, ಅವ್ರ ಜೊತೆ ನನಗೂ ನ್ಯಾಯ ಸಿಗಬೇಕು. ಅದಕ್ಕೆ ಇರೋದು ಒಂದೇ ಒಂದು ನ್ಯಾಯ ಅಂದರೆ ಕಾವೇರಿ ಆಂಟಿನ ಕೊಲ್ಲೋದು ಅಂತ ಹೇಳ್ತಾರೆ. ಆಗ ಅವಳ ಆತ್ಮಸಾಕ್ಷಿ ನಗ್ತಾ ಹೇಳುತ್ತೆ, ಹಾಗಾದರೆ ನೀನು ಕೊಲೆಗಾತಿನೇ. ಕಾವೇರಿ ಆಂಟಿನ ಒಂದು ವೇಳೆ ಕೊಲ್ಲೋದಾದರೆ ನಿನಗೂ ಕಾವೇರಿ ಆಂಟಿಗೂ ಏನು ವ್ಯತ್ಯಾಸ ಇರುತ್ತೆ ಕೀರ್ತಿ ಅಂತ ಅವಳ ಆತ್ಮಸಾಕ್ಷಿ ಜೊತೆ ಮಾತಾಡ್ತಾಳೆ. ಅಷ್ಟೊತ್ತಿಗೆ ಕೀರ್ತಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಯಾವ ಮುಖ ಇಟ್ಕೊಂಡು ಮಾಮ ಜೊತೆ ಮಾತಾಡ್ತೀಯ ಅಂತ ಅವಳ ಆತ್ಮಸಾಕ್ಷಿ ಜೊತೆ ಫೋನ್ ಎತ್ತಬೇಕಾ ಎತ್ತಬೇಡ್ದ ಅಂತ ವಿಚಾರ ಮಾಡ್ತಾಳೆ. ಅವಮಾನ ಆಗಿರೋದು ನಿನಗಷ್ಟೇ ಅಲ್ಲ ಕೀರ್ತಿ, ನಿನಗಿಂತ ಜಾಸ್ತಿ ಮಾಮ್ಗೆ ಬೇಜಾರಾಗಿದೆ. ನೀನು ಓದಿದ್ಯಾ, ನಿನಗೆ ಎಜುಕೇಷನ್ ಇದೆ, ನಿನ್ನ ಪಾಡಿಗೆ ನೀನು ಬದುಕು ಅಂತ ಹೇಳಿದ್ರು. ಆದರೆ ತಾಯಿ ಮಾತು ಕೇಳಲಿಲ್ಲ ನೀನು. ಈಗೇನು ಉತ್ತರ ಕೊಡ್ತೀಯ, ಮುಂದೇನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಕೀರ್ತಿ ಅಂತ ಹೇಳ್ತಾರೆ. ಮೊದಲು ಕಾವೇರಿ ಆಂಟಿಗೆ ಪಾಠ ಕಲಿಸ್ಬೇಕು. ಕೊಲೆಗಾತಿ ಆಗ್ತೀಯ ಹಾಗ ಅಂತ ಅವರವರ ಆತ್ಮಸಾಕ್ಷಿ ಜೊತೆ ಮಾತಾಡ್ತಾಳೆ. ಸಾಯೋದಕ್ಕೂ ಎಲ್ಲ ಪರಿಹಾರ ಆಗೋಲ್ಲ, ಆದರೆ ಕಾವೇರಿ ಆಂಟಿಗೆ ಪಾಠ ಕಲಿಸ್ಬೇಕು, ಲಕ್ಷ್ಮಿಗೆ ನ್ಯಾಯ ಸಿಗಬೇಕು ಕೀರ್ತಿ ಅಂತ ಅವಳು ನಿನ್ನಿಂದ ಏನೇನೋ ಅನುಭವಿಸಿದ್ದಾಳೆ ಅಂತ ಹೇಳ್ತಾಳೆ. ಎಲ್ಲರ ಮುಂದೆ ಅವಳಿಗೆ ಮಾಮ್ ತಲೆ ತೆಗೆಸೋ ಹಾಗೆ ಮಾಡಿದ್ದಾಳೆ. ಅವರಿಗೆ ಪಾಠ ಕಲಿಸು, ಅವರಿಗೆ ನ್ಯಾಯ ಸಿಗಬೇಕು, ಭಾಗ್ಯಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾಳೆ. ರಿಸೀವ್ ಕಾಲ್ ಮಾಡ್ತಾ ಇದ್ದಂಗೆ ಹಲೋ ಮಾಮ್ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಕಟ್ ಮಾಡಿದ್ರೆ ಕಾವೇರಿ ಅವ್ರನ್ನ ತೋರಿಸೋದಕ್ಕೆ ಶುರು ಮಾಡ್ತಾರೆ. ಕಾವೇರಿಯವರು ಮನಸ್ಸಲ್ಲೇ ಏನಕ್ಕ ನೀನು ನನ್ನ ಮಗನ್ನ ಒಂದೇ ಸೆಕೆಂಡ್ನಲ್ಲಿ ಚೇಂಜ್ ಮಾಡಿಬಿಟ್ಟೆ ಅಂತ ಈ ರೀತಿ ಅವಳು ಮನಸ್ಸಿನಲ್ಲೇ ಮಾತಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ನೋಡಿ ಕುಸುಮ ಹೇಳ್ತಾಯಿದ್ರು, ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತಾ ನಾನು ಇವನ್ ಬಾಯಿ ಬಿಡಿಸ್ದೆ ಅಂತ ವೈಷ್ಣವ್ಗೆ ಹೇಳ್ತಾರೆ. ಯಾರು? ದೊಡ್ಡಮ್ಮ. ಆಗ ಕುಸುಮ ಅಮ್ಮ ತುಂಬ ಹುಡುಪರ್ ಅಂತ ಅಲ್ಲಿ ಇದ್ದವರು ಹೇಳ್ತಾರೆ, ಮನೆ ಕೆಲಸವ್ರು. ಬೇರೆಯವರೆಲ್ಲ ನಿಮ್ಮ ಉಗುರಿಗೂ ಸಮ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಇಷ್ಟು ದಿನ ನಮಗೆ ತಲೆಗೆ ಬರದೇ ಇರೋದು ನೀವು 1 ನಿಮಿಷಕ್ಕೆ ಬಾಯಿ ಬಿಡಿಸ್ಬಿಟ್ರಿ ಅಂತ ಹೇಳಿದ್ರು. ಇದನ್ನೇನಾದರೂ ಲಕ್ಷ್ಮಕ್ಕ ಕೇಳಿಸ್ಕೊಂಡಿದ್ರೆ ಕುಂದಾಡ್ಬಿಡೋರು ಅಂತ ಹೇಳ್ತಾರೆ. ಇದನ್ನು ಇದನ್ನೇ ಲಕ್ಷ್ಮಿಗೆ ಹೇಳಿದರೆ ಅವಳು ತುಂಬ ಖುಷಿ ಪಡ್ತಾ ಇದ್ಲು ಅಂತ ಅವ್ರ ಮನೆ ಕೆಲಸದವ್ರಿಗೆ ಕುಸುಮ ಅವರು ಹೇಳ್ತಾರೆ. ಇವನು ಈ ಮಾತನ್ನು ಲಕ್ಷ್ಮಿಗೆ ಹೇಳಿಲ್ಲ, ಅದಕ್ಕೆ ಅವಳು ಹಾಗೆ ಮಲಗಿರೋದು. ಎದ್ದರೆ ಅದೇ ಹಳೆಯ ಕೀರ್ತಿ ರಾಗ ಇರುತ್ತೆ ಅಂತ ಗೊತ್ತಿರುತ್ತೆ ಅವಳಿಗೆ. ಅದಕ್ಕೆ ಹಾಗಾಗಿ ಕಣ್ಣು ಮುಚ್ಕೊಂಡು ಮಲಗಿದ್ದಾಳೆ. ಅಮ್ಮ ಅಂದರೆ ದೊಡ್ಡಮ್ಮ ಸುಮ್ಮನೆ ಹಾಗಾಗಿ ಹೇಳಬೇಡಿ ಅಮ್ಮ ಅಂತ ಹೇಳ್ತಾರೆ. ಇದು ನಿಮ್ಮ ಅಮ್ಮನ ಬುದ್ಧಿ, ನಂದಲ್ಲ ಅಂತ ಹೇಳ್ತಾರೆ. ನಾ ಏನು ಹೇಳಿದ್ರು ಪಾಯಿಂಟಲ್ಲೇ ಹೇಳ್ತೀನಿ ಅಂತ ಮಗನಿಗೆ ಅಂದರೆ ವೈಷ್ಣವ್ರಿಗೆ ಹೇಳ್ತಾರೆ. ಕುಸುಮ ಅವರು ನೋಡು, ಕುಸುಮಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳ್ತಾ ಇಲ್ಲ, ನಾ ಹೇಳ್ತಾ ಇರೋದು 100ಕ್ಕೆ 100 ಸತ್ಯ ಅಂತ ಹೇಳ್ತಾರೆ. ನೋಡು ಪುಟ್ಟ, ನಾನು ನಿನ್ನ ಲಕ್ಷ್ಮಿನ ಇಷ್ಟು ಅಂದರೆ ಚಿಕ್ಕವರಿದ್ದಾಗಿಂದ ನೋಡಿದ್ದೀನಿ. ನಿಮಗೆ ಹುಡುಗಿ ಗಟ್ಟಿಗಿತ್ತಿ ಅಂತ ಅನಿಸುತ್ತೆ. ನಾನು ಯಾವಾಗಲೇ ಆ ಹುಡುಗಿನ ನೋಡಿದ್ರು ನನ್ನನ್ನೇ ನೋಡೋ ಹಾಗೆ ಆಗುತ್ತೆ ಅಂತ ಹೇಳ್ತಾಳೆ. ಚಿಕ್ಕ ವಯಸ್ಸಿನಲ್ಲೇ ಜವಾಬ್ದಾರಿಯನ್ನು ಹೊತ್ತವಳು ಅಂತ ಹೇಳ್ತಾಳೆ. ಬೇರೆಯವರಿಗೋಸ್ಕರನೇ ಜೀವನ ತೆಗೆದಿದ್ದಾಳೆ ಅಂತ ಕುಸುಮ ವೈಷ್ಣವ್ ಅವರಿಗೆ ಹೇಳ್ತಾರೆ. ಅವಳು ಏನಾದರೂ ಆಸೆ ಪಟ್ಟಿದ್ರೆ ಅದು ಒಂದೇ, ಅವಳನ್ನ ತುಂಬ ಪ್ರೀತಿಸೋಂಥ ಹುಡುಗ ಅಂತ ಕುಸುಮ ಅವರು ವೈಷ್ಣವ್ರಿಗೆ ಹೇಳ್ತಾರೆ. ಭಾಗ್ಯ ಇದ್ರ ಹತ್ರನೂ ತುಂಬ ಸಲ ಹೇಳಿದ್ದಾಳೆ, ಆ ಪ್ರೀತಿ ವೈಷ್ಣವ್ ನನಗೆ ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ತಾಳೆ. ಕೀರ್ತಿ ವಿಷಯ
ಗೊತ್ತಿದ್ರೂ ಈ ಮದುವೆನ ಮಾಡಿಸಿದೆ ಅಂತ ಕುಸುಮ ಅವರು ವೈಷ್ಣವ್ ಅವರಿಗೆ ಹೇಳ್ತಾರೆ. ಆದರೆ ಆ ಹುಡುಗಿಗೆ ಏನು ಕೊಟ್ಟೆ ಅಂತ ಕೇಳ್ತಾರೆ. ಬರೀ ಗೊಂದಲ ಅಂತ ಹೇಳ್ತಾರೆ. ನೀವು ಅವಳನ್ನ ಒಪ್ಕೊಳ್ತೀಯೋ, ಪ್ರೀತಿಸ್ತೀಯೋ ಅಥವಾ ಜವಾಬ್ದಾರಿ ಅಂತ ಜೀವನ ನಡೆಸ್ತೀಯೋ ಇಲ್ಲೋ ಅಂತ ಗೊಂದಲ ದೊಡ್ಡಮ್ಮ ಅಂತ ವೈಷ್ಣವ್ ಅವರು ಹೇಳ್ತಾರೆ. ನಾ ಹೇಳೋದ್ರಲ್ಲಿ ಏನಾದರೂ ತಪ್ಪಿದೆಯಾ ಪುಟ್ಟ ಅಂತ ಕೇಳ್ತಾರೆ ಕುಸುಮ ಅವರು. ಯಾವ ಹೆಂಡತಿ ತಾನೆ ತನ್ನ ಪ್ರೀತಿಸ್ತಾನೋ ಇಲ್ವೋ ಅಂತ ಗೊಂದಲದಲ್ಲಿ ಬದುಕೋಕ್ಕೆ ಇಷ್ಟಪಡ್ತಾಳೆ ಹೇಳು. ಮದುವೆ ಅಂತ ಆದಮೇಲೆ ಗಂಡನೇ ಎಲ್ಲ ಕಣೋ ಸವಿತಾ, ಕೇಳೆ ನೀನು. ಎಲ್ಲ ಮೀರಿದ್ದ ಸಂಬಂಧ ಕಣೋ ಅಂತ ಕುಸುಮ ಅವರು ಹೇಳ್ತಾಳೆ. ಯಾರನ್ನ ಬೇಕಾದರೂ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಗಂಡ ಹೆಂಡತಿ ಪ್ರೀತಿ ಸಮ ಆಗಲ್ಲ ಕಣೋ ಅಂತ ಕುಸುಮ ಅವರು ವೈಷ್ಣವ್ ಅವ್ರಿಗೆ ಹೇಳ್ತಾರೆ. ಒಂದು ಹೆಣ್ಮಕ್ಳಿಗೆ ಗಂಡನ ಪ್ರೀತಿ ಸಿಕ್ಬಿಟ್ರೆ ಅವಳಿಗೆ ಎಷ್ಟು ಕಷ್ಟ ಬಂದರೂ ಅದನ್ನು ಸಹಿಸ್ಕೊಳ್ತಾಳೆ. ಅದೇ ಗಂಡನ ಪ್ರೀತಿ ಇಲ್ಲ ಅಂದರೆ ಜೀವನನೇ ಖಾಲಿ ಅನಿಸ್ಬಿಡುತ್ತೆ ಪುಟ್ಟ ಅಂತ ಕುಸುಮ ವೈಷ್ಣವ್ ಅವರಿಗೆ ಹೇಳ್ತಾರೆ. ಲಕ್ಷ್ಮೀನು ಇದಕ್ಕೆ ಯಾವುದೇ ರೀತಿ ಕೊರತಿಲ್ಲ, ಅವಳಿಗೆ ಎಲ್ಲ ಸಿಕ್ಕಿದೆ, ಯಾವುದೇ ಕೊರತಿಲ್ಲ. ಆದರೆ ಜೀವನದಲ್ಲಿ ನಿಜವಾಗ್ಲೂ ಬೇಕಾಗಿರೋ ಪ್ರೀತಿ ಸಿಕ್ಕಿಲ್ಲ ಅಂತ ವೈಷ್ಣವ್ ಅವರಿಗೆ ಹೇಳ್ತಾರೆ ಕುಸುಮ ಅವರು. ಅದನ್ನು ನೀನು ಕೊಡಬೇಕು ವೈಷ್ಣವ್ ಅಂತ ಹೇಳ್ತಾರೆ ದೊಡ್ಡಮ್ಮ ಕುಸುಮ ಅವರು. ಆ ಪ್ರೀತಿ ಅಂತ ಇಲ್ಲಿಂದ ಸಿಕ್ಕಿದ್ರೆ ಅವಳು ಉಸಿರಾಡ್ತಾಳೆ ಅಂತ ವೈಷ್ಣವ್ ಅವರಿಗೆ ದೊಡ್ಡಮ್ಮ ಹೇಳ್ತಾರೆ.